ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನಾವು ಕಟ್ಟಾಕತ್ತೀವಿ ನೋಡ್ರಿ ಮೆಟ್ಲು. ಮನೆ ಪ್ಯಾಂಟೂನಿಗೆ ಅಂತಾರ ನಮ್ಮ ಹಳ್ಳಿ ಕಡೆಗೆ. ಅದನ್ನು ಇವತ್ತು ನಾನು ಕಟ್ಟಾಕತ್ತೀನಿ ರೀ. ನೋಡ್ರಿ, ವಿಡಿಯೋ ಯಾರೆಲ್ಲ ನೋಡಕತ್ತೀರಲ್ಲ ಅವರು ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದವ್ರು ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊರಿ. ಮನೆ ಮೆಟ್ಲು ಕಟ್ಟುವಾಗ ಎಷ್ಟು ಕಟ್ಟಬೇಕು ಅಂತ ವಾಸ್ತು ಪ್ರಕಾರ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡ್ರಿ. ಯಾವಾಗಲೂ ಯಾವುದೇ ಮನೆ ಮೆಟ್ಲು ಕಟ್ಟಬೇಕಾದ್ರೆ ವಾಸ್ತು ಪ್ರಕಾರ ಬೆಸ ಸಂಖ್ಯೆಯಲ್ಲಿ ಇರಬೇಕು. ಯಾವ ಥರ ಅಂದ್ರೆ ಇಲ್ಲಿದೆ ನೋಡ್ರಿ, ಬೆಸ ಸಂಖ್ಯೆಯಲ್ಲಿ ಅಂತಂದ್ರೆ 3 ಇಲ್ಲ 5 7 ಈ ಥರ ಬೆಸ ಸಂಖ್ಯೆ. ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬೇಕಪ್ಪ ಅಂತಂದ್ರೆ ಮೊದಲನೇ ಸ್ಟೆಪ್ ಲಾಭ, ಇದು ನಷ್ಟ. ಈ ಥರ ಲಾಭ ನಷ್ಟ ಕೊನೆಯ ಸ್ಟೆಪ್ ಏನಿದೆಯಲ್ಲ ಅದು ಲಾಭದಲ್ಲೇ ಬರಬೇಕು. ಮೊದಲನೇ ಸ್ಟೆಪ್ ಲಾಭದಲ್ಲಿದ್ದು ಕೊನೆಯ ಸ್ಟೆಪ್ಪನ್ನು ಲಾಭದಲ್ಲೇ ನೀವು ಎಂಟ್ರಿ ಆಗಬೇಕು. ಈ ಥರ ಇದ್ರೆ ವಾಸ್ತು ಪ್ರಕಾರ ಸರಿಯಾಗಿದೆ ಅಂತ ಅರ್ಥ. ನೋಡ್ರಿ, ನನಗೆ ತಿಳಿದಷ್ಟು ನಾನು ಹೇಳ್ತೀನಿ. ನನಗೂ ಎಲ್ಲ ಗೊತ್ತು ಅಂತ ನಾನು ಹೇಳಂಗಿಲ್ಲ. ನನಗೆ ತಿಳಿದಷ್ಟು ನಾನು ಹೇಳಕತ್ತೀನಿ. ಮೆಟ್ಟಿಲುಗಳನ್ನು ಹತ್ತುವಾಗ ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನ ಕಡೆಗೆ ಮುಖ ಮಾಡಿ ಹತ್ತುವಂತಿರಬೇಕು. ಒಂದು ವೇಳೆ ಮೆಟ್ಟಿಲುಗಳು ತಿರುವು ಪಡೆಯುವುದಾದರೆ ಅದು ಯಾವಾಗಲೂ ಗಡಿಯಾರದ ಮುಳ್ಳು ತಿರುಗುವ ದಿಕ್ಕಿನಲ್ಲಿ ಇರಬೇಕು. ನಿಮ್ಗೆ ಏನಾರ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ, ನಾನು ತಿಳಿಸ್ಕೊಡ್ತೀನಿ. ಮತ್ತು ವಿಡಿಯೋ ನೋಡ್ತಾ ಇರೋರು ಎಲ್ಲರೂ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ.